ಒಂದು ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರ್ತಾ ಇದ್ರು. ಆ ಊರಿನಲ್ಲಿ ಅವರದ್ದು ಒಂದು ಬಹಳ ಶ್ರೀಮಂತ ಕುಟುಂಬ. ಅವರದ್ದು ಒಂದು ದೊಡ್ಡ ಬಂಗಲೆ, ಹೊಲಗಳು, ವ್ಯಾಪಾರಗಳು ಇರ್ತಾ ಇತ್ತು. ಶಾರದಂಗೆ ತನ್ನ ಆಸ್ತಿ ಅಂತಸ್ತಿನ ಮೇಲೆ ಬಹಳ ಗರ್ವ. ಅವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, ಎರಡನೇ ಮಗ ಸುರೇಶ್, ಮೂರನೆಯವನು ಅರುಣ್. ಶಾರದಾ ತನ್ನ ಅಂತಸ್ತಿಗೆ ತಕ್ಕ ಹಾಗೆ ಎರಡನೇ ಮಗ ಸುರೇಶನಿಗೆ ಅವನಿ ಅನ್ನುವ ರಿಚ್ ಹುಡುಗಿಯನ್ನು, ಮೂರನೇ ಮಗ ಅರುಣನಿಗೆ ಅಂಜಲಿ ಅನ್ನುವ ಮತ್ತೊಂದು ಧನವಂತರ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿರುತ್ತಾಳೆ. ಆದರೆ ದೊಡ್ಡ ಮಗ ರಮೇಶ್ ಮಾತ್ರ ತನ್ನ ತಂದೆ ಪ್ರಸಾದ್ ಇಷ್ಟದ ಪ್ರಕಾರ ಅನಾಮಿಕಾ ಅನ್ನುವ ಬಡ ಮನೆಯ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿರ್ತಾನೆ. ಅನಾಮಿಕಾ ಬಡವಳಾದರೂ ಬಹಳ ಸಂಸ್ಕಾರ ಭಕ್ತಿ ಇರುವ ಹುಡುಗಿ. ಆದರೆ ಶಾರದಂಗೆ ಮಿಕ್ಕ ಇಬ್ಬರು ಸೊಸೆಯರಿಗೂ ಅನಾಮಿಕಾ ಅಂದರೆ ಬಹಳ ಕೀಳಾಗಿರುತ್ತದೆ. ಒಂದು ದಿನ ಶಾರದ ಮನೆಯಲ್ಲಿ ಹಾಲಲ್ಲಿ ಸೋಫಾದಲ್ಲಿ ದರ್ಜೆಯಿಂದ ಕೂತ್ಕೊಂಡು ಪ್ರಸಾದನ ಹತ್ರ ಹೀಗಂತಾಳೆ, ಏನಂದ್ರೆ ನೋಡಿದ್ರ ನಮ್ಮ ಚಿಕ್ಕ ಸೊಸೆಯರು ಅವನಿ ಅಂಜಲಿಯರು ಎಷ್ಟು ದರ್ಜೆಯಿಂದ ಇರ್ತಾರೋ. ಅವ್ರು ಹಾಕೊಳ್ಳೋ ಬಟ್ಟೆಗಳು, ಹಾಕೊಳ್ಳೋ ಒಡವೆಗಳು ನೋಡ್ತಾ ಇದ್ರಿ ನಮ್ಮ ಮನೆಯ ಸ್ಟೇಟಸ್ ಏನು ಅಂತ ಊರೆಲ್ಲ ಗೊತ್ತಾಗ್ಬಿಡುತ್ತೆ. ಆದ್ರೆ ನಿಮ್ಮ ದೊಡ್ಡ ಸೊಸೆ ಅನಾಮಿಕಳನ್ನ ನೋಡಿ, ಯಾವಾಗ ನೋಡಿದ್ರು ಹಳೆ ಕಾಟನ್ ಸೀರೆ ಉಟ್ಕೊಂಡು ಕೆಲಸದವರ ಹಾಗೆ ಅಡುಗೆ ಮನೆಯಲ್ಲೇ ಬಿದ್ದಿರ್ತಾಳೆ. ಶಾರದಾ, ದುಡ್ಡಿದ್ದರೆ ಸ್ಟೇಟಸ್ ಬರುತ್ತೆ ಹೊರತು ಸಂಸ್ಕಾರ ಬರಲ್ಲ. ಅನಾಮಿಕಾ ಬಡ ಮನೆಯಿಂದ ಬಂದರೂ ಈ ಮನೆಯನ್ನ ಒಂದು ಗುಡಿ ಹಾಗೆ ನೋಡ್ತಾ ಇದ್ದಾಳೆ. ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಒರೆಸಿ ರಂಗೋಲಿ ಇಟ್ಟು ದೇವರಿಗೆ ಕೈ ಮುಗಿಯುವುದು ಆ ಹುಡುಗಿನೇ. ನಿನ್ನ ರಿಚ್ ಸೊಸೆಯರು ಬೆಳಗ್ಗೆ 9 ಗಂಟೆವರೆಗೂ ಹೇಳೋದಿಲ್ಲ. ಅದಲ್ಲ ರೀ, ಕೆಲಸದವರು ಮಾಡುವ ಕೆಲಸಗಳನ್ನ ಅವ್ರು ಏನಕ್ಕೆ ಹೇಳ್ತಾರೆ? ಅವರು ಮಹಾರಾಣಿಯರು. ಆದ್ರೂ ನಾಳೆ ಶ್ರೀರಾಮನವಮಿ ಬರುತ್ತಲ್ವಾ, ಈ ಊರಿನಲ್ಲಿ ನಮ್ಮ ಬಗ್ಗೆನೇ ಮಾತಾಡ್ಬೇಕು. ಆ ಹಬ್ಬನ ಎಷ್ಟು ರಿಚ್ ಆಗಿ ಮಾಡ್ಬೇಕು ನಾನು ಅವರಿಗೆ ಹೇಳ್ತೀನಿ. ಹಾಗೆ ಪ್ರಸಾದ್ ಶಾರದಾ ಮಾತನಾಡುತ್ತಾ ಇರುವಾಗ ಅನಾಮಿಕಾ 2 ಕಾಫಿ ಕಪ್ಪಿನಿಂದ ಅಲ್ಲಿಗೆ ಬರುತ್ತಾಳೆ. ಕಾಫಿ ಕೊಟ್ಟು ವಿನಯದಿಂದ ಪಕ್ಕದಲ್ಲೇ ನಿಲ್ತಾಳೆ. ಆಗಲೇ ನಿದ್ರೆಯಿಂದ ಇದ್ದು ಕೆಳಗೆ ಅವನಿ ಅಂಜಲಿ ಬರುತ್ತಾರೆ. ಗುಡ್ ಮಾರ್ನಿಂಗ್ ಅತ್ತೆ. ಏನು ಬೆಳಿಗ್ಗೆನ ಮನೆಯಲ್ಲ ಏನೋ ವಾಸನೆ ಬರ್ತಾ ಇದೆ? ಗುಡ್ ಮಾರ್ನಿಂಗ್ ಅವನಿ. ನಾಳೆ ಶ್ರೀರಾಮನವಮಿ ಅಲ್ವಾ, ಅದಕ್ಕೆ ಮನೆಯಲ್ಲ ಶುಭ್ರ ಮಾಡಿ ಮಾವಿನ ಸೊಪ್ಪಿನಿಂದ ತೋರಣ ಕಟ್ತಾ ಇದ್ದೀನಿ. ಆ ಹಸಿ ಎಲೆಯ ವಾಸನೆ ಬರ್ತಾ ಇರೋ ಹಾಗಿದೆ. ಹಬ್ಬಾ, ಈ ಹಳೆ ಕಾಲದ ಕೆಲಸ ಇನ್ನು ಎಷ್ಟು ದಿನ ಮಾಡ್ತೀಯಕ್ಕ? ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಪ್ಲಾಸ್ಟಿಕ್ ಹೂ ತಂದು ಮನೆಯಲ್ಲ ಡೆಕೋರೇಟ್ ಮಾಡಿ ಹೋಗ್ತಾರಲ್ವಾ? ಹೌದಮ್ಮ ಅಂಜಲಿ, ನೀನ್ ಹೇಳಿದ್ದು ಕರೆಕ್ಟೇ ಸೊಸೆ. ಅಂದ್ರೆ ಇಲ್ಲಿ ಕೇಳಿ, ನಾಳೆ ಶ್ರೀರಾಮನವಮಿ, ನಮ್ಮನೇಲಿ ಪೂಜೆ ಅಂದ್ರೆ ಊರಿನವರೆಲ್ಲ ಆಶ್ಚರ್ಯ ಹೋಗ್ಬೇಕು. ಎಲ್ಲಿ ಯಾವ ಲೋಪನೂ ಬರಬಾರ್ದು. ಎಲ್ಲ ನೈವೇದ್ಯಗಳು ಬಹಳ ರಿಚ್ ಆಗಿರ್ಬೇಕು. ನಾನು ಪೂಜೆಗೆ ಬೇಕಾದ ಏರ್ಪಾಟು ನೋಡ್ಕೋತೀನಿ. ನೈವೇದ್ಯ ಪ್ರಸಾದಗಳ ಜವಾಬ್ದಾರಿ ನಿಮ್ಮವರದ್ದು. ಅತ್ತೆ, ನೀವು ನಿಜಕ್ಕೂ ಟೆನ್ಷನ್ ಮಾಡ್ಕೋಬಿಡಿ. ನೈವೇದ್ಯ ಅಂದ್ರೆ ದೇವರಿಗೂ ಕೂಡ ನಾವೆಷ್ಟು ರಿಚ್ ಅಂತ ತಿಳಿಬೇಕು. ನಾನು ಸಿಟಿಯಲ್ಲಿರುವ ಒಂದು ಫೇಮಸ್ 5 ಸ್ಟಾರ್ ಬೇಕರಿಯಿಂದ ಸ್ಪೆಷಲ್ ಡ್ರೈ ಫ್ರೂಟ್ ಕೇಕ್ಸ್, ಇಂಪೋರ್ಟೆಡ್ ಚಾಕ್ಲೇಟ್ಸ್ ಆರ್ಡರ್ ಮಾಡ್ತೀನಿ. ರಾಮನಿಗೆ ಅದನ್ನು ಇಟ್ಟ ಹೊರತು ಬಹಳ ಗ್ರ್ಯಾಂಡ್ ಆಗಿರುತ್ತೆ. ಹೌದು ಅತ್ತೆ, ನಾನು ಕೂಡ ಕಡಿಮೆ ಏನಲ್ಲ. ಕಾಜು ಬಾದಾಮ್ ಪಿಸ್ತಾ ಇಂದ ಮಾಡಿದ 1 ಕಿಲೋ 5,000 ರೂಪಾಯಿ ಸ್ವೀಟ್ಸ್ ಆರ್ಡರ್ ಕೊಡ್ತೀನಿ. ಬೆಳ್ಳಿ ಪಾತ್ರೆಯಲ್ಲಿ ದೇವರ ಮುಂದಿಟ್ರೆ ದೇವರು ಕೂಡ ನಮ್ಮ ಸ್ಟೇಟಸ್ ನೋಡಿ ಮೆಚ್ಕೋತಾನೆ. ಈ ಊರಿನ ಜನವಂತೂ ಆ ಪ್ರಸಾದ ತಿಂದು ಶಾಕ್ ಆಗ್ಬೇಕು. ವೆರಿ ಗುಡ್ ಅಮ್ಮ, ನನ್ನ ಸೊಸೆ ಅಂದ್ರೆ ಹೀಗೆ ಇರ್ಬೇಕು. ಏನೇ ಅನಾಮಿಕಾ, ಮತ್ತೆ ನೀನೇನ್ ಮಾಡ್ತೀಯಾ? ನಿನ್ನ ತವರು ಮನೆಯವರು ನಿನ್ಗೆ ಕೊಟ್ಟ ಆಸ್ತಿಗಳನ್ನ ಮಾರಿ ಪ್ರಸಾದ ಮಾಡ್ತೀಯಾ ಏನು? ಅತ್ತೆ, ರಾಮನವರಿಗೆ ಆಸ್ತಿ ಅಂತಸ್ತಿನ ಅಗತ್ಯವಿಲ್ಲ. ಸ್ವಚ್ಛವಾದ ಭಕ್ತಿಯಿಂದ ಒಂದು ಹಿಡಿ ಅವಲಕ್ಕಿ ಕೊಟ್ಟರು ಅವರು ಸಂತೋಷಿಸುತ್ತಾರೆ. ಆದರೂ ಶಬರಿ ಕೊಟ್ಟ ಎಂಜಲು ಹಣ್ಣನ್ನು ಕೂಡ ಪ್ರೇಮದಿಂದ ತಿಂದ ದೇವರು. ಶ್ರೀರಾಮನವಮಿ ಅನ್ನುತ್ತಲೇ ನೆನಪಿಗೆ ಬರುವುದು ಹೆಸರುಬೇಳೆ ಕೋಸಂಬರಿ, ಪಾನಕ, ತಂಬಿಟ್ಟು. ನಾನು ಬೆಳಿಗ್ಗೆ ಎದ್ದು ಇಷ್ಟವಾಗಿ ಸ್ನಾನ ಮಾಡಿ ಸ್ವಚ್ಛವಾದ ಬೆಲ್ಲ, ಮೆಣಸಿನಕಾಳು, ಏಲಕ್ಕಿಯಿಂದ ಪಾನಕ ಮಾಡ್ತೀನಿ. ಹೆಸರುಬೇಳೆ ನೆನೆಸಿಟ್ಟು ಕೋಸಂಬರಿ ತಯಾರು ಮಾಡ್ತೀನಿ. ದೇವರಿಗೆ ನನ್ನ ಕೈಯಿಂದ ಮಾಡಿದ ಅಲ್ಪಾಹಾರವೇ ನೈವೇದ್ಯವಾಗಿ ಇಡ್ತೀನಿ. ಅತ್ತೆ, ಕೇಳಿಸಿದ್ರ ಅತ್ತೆ? ಕೋಸಂಬರಿ ಪಾನಕ ಅಂತೆ. ಇದು ನಮ್ಮ ಸ್ಟೇಟಸ್ಗೆ ಏನಾದ್ರೂ ಸರಿ ಹೋಗುತ್ತಾ? ಊರ್ನಲ್ಲಿರೋರ್ಗೆ ಪಾನಕ ಕೊಟ್ರೆ ನಮ್ಮನ್ನ ಚೀಪ್ ಆಗಿ ನೋಡ್ತಾರೆ. ನಾನು ತರಿಸುವ ರುಚಿಯಾದ ಸ್ವೀಟ್ಸ್ ಮುಂದೆ ನಿನ್ನ ಪಾನಕ ಯಾರು ಕುಡಿತಾರೆ? ಹೌದಕ್ಕ, ನೀನು ಆ ಪಾನಕವೇನೋ ನಿನ್ ಪಾಡಿಗೆ ನೀನು ಮಾಡ್ಕೋ. ದೇವರ ಮುಂದೆ ಮಾತ್ರ ನಾವು ತಂದ ರಿಚ್ ಸ್ವೀಟ್ಸ್ ಮಾತ್ರನೇ ಇಡಬೇಕು. ನಿಲ್ಸಮ್ಮ, ದೇವರಿಗೆ ನೈವೇದ್ಯ ಅಂದ್ರೆ ಅದರಲ್ಲಿ ಪ್ರೇಮ ಭಕ್ತಿ ಇರ್ಬೇಕು ಹೊರತು ರೇಟ್ ಕಾರ್ಡ್ ಇರಬಾರ್ದು. ಅನಾಮಿಕಾ ಹೇಳಿದ್ದೆ ಕರೆಕ್ಟು. ಶ್ರೀರಾಮ ನವಮಿಯ ದಿನ ಕೋಸಂಬರಿ ಪಾನಕವೇ ಶ್ರೇಷ್ಠವಾದ ನೈವೇದ್ಯ. ಅಮ್ಮ ಅನಾಮಿಕಾ, ನೀನ್ ಹಾಗೆ ಮಾಡಮ್ಮ.
ಅದನ್ನು ಕೇಳಿ ಪ್ರಸಾದನ ಮಾತಿಗೆ ಶಾರದಾ ಮುಖ ಬಾಡಿ ಹೋಗುತ್ತೆ. ಅವನಿ ಅಂಜಲಿ ತಮ್ಮ ಗಂಡಂದಿರು ಸುರೇಶ್ ಅರುಣರ ಹತ್ರಕ್ಕೆ ಹೋಗಿ ಅನಾಮಿಕಳ ಮೇಲೆ ಚಾಡಿ ಹೇಳುತ್ತಾರೆ. ಚಚೆ, ನಮ್ಮ ರೇಂಜ್ ಏನು? ಆ ಪಾನಕ ಕೋಸಂಬರಿ ಏನು? ಅವನಿ, ನೀನು ಆನ್ಲೈನ್ ನಲ್ಲಿ ತಕ್ಷಣ 5 ಸ್ಟಾರ್ ಸ್ವೀಟ್ಸ್ ನ ಆರ್ಡರ್ ಮಾಡ್ಬಿಡು. ನಮ್ಮ ಮರ್ಯಾದೆ ನಿಲ್ಬೇಕು. ಹೌದು ಅಂಜಲಿ, ನೀನು ಬೆಳ್ಳಿ ಪ್ಲೇಟ್ಸ್, ಬಂಗಾರದ ರೇಖೆ ಹಾಕಿದ ಸ್ವೀಟ್ಸ್ ನ ತರಿಸು. ಅಣ್ಣಯ್ಯ ಅತ್ತಿಗೆ ಯಾವಾಗ್ಲೂ ಆ ಹಳೆ ಕಾಲದ ಪದ್ಧತಿಗಳೇ ಪಾಟಿಸ್ತಾರೆ. ಅವರಿಗೆ ಅಪ್ಡೇಟ್ ಆಗೋದೇ ಗೊತ್ತಿಲ್ಲ. ಆಗಲೇ ಅಲ್ಲಿಗೆ ರಮೇಶ್ ಬರುತ್ತಾನೆ. ನೋಡಿ ತಮ್ಮಂದ್ರಿ, ಹಬ್ಬಗಳು ಆಚರಣೆಗಳು ಅನ್ನುವುದು ಅಪ್ಡೇಟ್ ಆಗೋದಕ್ಕೆ ಸಾಫ್ಟ್ವೇರ್ಗಳಲ್ಲ. ದೇವರಿಗೆ ನಮ್ಮ ಅಂತಸ್ತು ತೋರಿಸಬೇಕಾದ ಅಗತ್ಯವಿಲ್ಲ. ನನ್ನ ಹೆಂಡತಿ ಮಾಡುವ ನಿರಾಡಂಬರವಾದ ಪ್ರಸಾದದಲ್ಲಿರುವ ಪಾವಿತ್ರ್ಯತೆ ನೀವು ಆರ್ಡರ್ ಮಾಡುವ ಸ್ವೀಟ್ಸ್ ಅಲ್ಲಿರೋದಿಲ್ಲ. ನಾಳೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಶ್ರೀರಾಮನವಮಿ ಹಬ್ಬದ ದಿನ ಬಂದೇ ಬರುತ್ತದೆ. ಅನಾಮಿಕಾ ಬೆಳಗಿನ ಜಾವವೇ 4 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಮಡಿ ಉಟ್ಟುಕೊಂಡು ಅಡಿಗೆ ಮನೆಗೆ ಹೋಗುತ್ತಾಳೆ. ಬಹಳ ನಿಷ್ಠೆಯಿಂದ ಕೋಸಂಬರಿ, ಪಾನಕ, ತಂಬಿಟ್ಟನ್ನು ಮಾಡಿ ದೇವರ ಮುಂದೆ ಹಿತ್ತಾಳೆ ಪಾತ್ರೆಯಲ್ಲಿ ನೈವೇದ್ಯಕ್ಕಿಡುತ್ತಾಳೆ. ಬೆಳಗಿನ 8 ಗಂಟೆಗೆ ಊರಿನ ದೊಡ್ಡವರು, ಸುತ್ತಮುತ್ತಲಿನವರು ಎಲ್ಲರೂ ಶಾರದಳ ಮನೆಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ಆಗಲೇ ಗಾಬರಿಯಿಂದ ನಿದ್ರೆ ಹೇಳುತ್ತಾರೆ ಅವನಿ ಅಂಜಲಿ. ಅವರು ಆರ್ಡರ್ ಮಾಡಿದ ಪಾರ್ಸೆಲ್ಸ್ ಬರುತ್ತಲೇ ಅದನ್ನು ತೆಗೆದುಕೊಂಡು ದೇವರ ರೂಮಿಗೆ ಬರುತ್ತಾರೆ. ಅಬ್ಬಾ, ಎಷ್ಟು ಲೇಟ್ ಮಾಡಿದ್ರು ಡೆಲಿವರಿ ಅವರು. ನೋಡಿ ಅತ್ತೆ, ನಾನು ಹೇಳಿದ 5 ಸ್ಟಾರ್ ಕೇಕ್ಸು, ಚಾಕ್ಲೇಟ್ಸು. ಅತ್ತೆ, ನನ್ನ ಸ್ವೀಟ್ಸ್ ನೋಡಿ, ಇದ್ರ ಮೇಲೆ ಎಲ್ಲ ಒರಿಜಿನಲ್ ಸಿಲ್ವರ್ ಕಾಯಿಲ್ ಇದೆ. ಇದನ್ನ ಇಟ್ರೆ ದೇವರು ಕೂಡ ಫಿದಾ ಆಗ್ಬೇಕು. ಆಹಾ, ಇದಮ್ಮ ನೈವೇದ್ಯ ಅಂದ್ರೆ. ಅನಾಮಿಕಾ, ನೀನು ನಿನ್ನ ತಂಬಿಟ್ಟು, ಪಾನಕ, ಕೋಸಂಬರಿ ಎಲ್ಲ ಪಕ್ಕಕ್ಕೆ ಜರುಗಿಸು. ನನ್ನ ಸೊಸೆಯರು ತಂದ ನೈವೇದ್ಯನೇ ಮುಂದೆ ಇಡು. ಹಾಗೆ ಅತ್ತೆ, ಹಾಗೆ ಎಂದು ಸವಿನಯದಿಂದ ತನ್ನ ತಟ್ಟೆಯನ್ನು ಪಕ್ಕಕ್ಕಿಡುತ್ತಾಳೆ. ಆಗಲೇ ಆ ಊರಿನ ಮಹಿಳೆಯರು, ಊರಿನ ದೊಡ್ಡವರು ಕೂಡ ಬರುತ್ತಾರೆ. ಪೂಜಾರಿಯವರು ಬಂದು ಪೂಜೆ ಶುರು ಮಾಡುತ್ತಾರೆ. ಪೂಜೆ ಬಹಳ ಘನವಾಗಿ ನಡೆಯುತ್ತದೆ. ಆದರೆ ಪೂಜಾರಿಯವರು ಮಾತ್ರ ಅವನಿ ಅಂಜಲಿ ತಂದ ನೈವೇದ್ಯವನ್ನು ನೋಡಿ ಸ್ವಲ್ಪ ಕಷ್ಟವಾಗಿ ಫೀಲ್ ಆಗ್ತಾರೆ. ಪೂಜೆ ಪೂರ್ತಿಯಾದ ಮೇಲೆ ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೊಡುವ ಸಮಯ ಬರುತ್ತದೆ. ಅಮ್ಮ ಶಾರದಮ್ಮನವರೇ, ಏನಿದು? ಶ್ರೀರಾಮನವಮಿಗೆ ಕೇಕು, ಚಾಕ್ಲೇಟುಗಳು, ಈ ಬೇಕರಿ ಸ್ವೀಟ್ಸು ನೈವೇದ್ಯವಾಗಿ ಯಾಕಿಟ್ಟಿದ್ದೀರಮ್ಮ? ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಇದು ದೇವರಿಗೆ ಸಮರ್ಪಿಸಬಾರದು. ಇದರಲ್ಲಿ ಏನೇನೋ ಎಸೆನ್ಸು, ಕೆಮಿಕಲ್ಸು ಸೇರ್ಸಿರ್ತಾರೆ. ಇದು ಪವಿತ್ರವಾದದ್ದಲ್ಲ ತಾಯಿ. ಏನು ಪೂಜಾರಿಯವರೇ ಹಾಗಂತೀರಾ? ಅದು ಒಂದೊಂದು ಎಷ್ಟು ಕಾಸ್ಟ್ ಇರುತ್ತೆ ಗೊತ್ತಾ? ವಿದೇಶದಿಂದ ತರಿಸಿದ್ದು ಚಾಕ್ಲೇಟು. ದೇವರಿಗೆ ಅದಕ್ಕಿಂತ ರಿಚ್ ಆಗಿ ಏನ್ ಕೊಡ್ತೀವಿ? ಅಮ್ಮ, ದೇವರಿಗೆ ಬೇಕಾಗಿದ್ದು ಕಾಸ್ಟ್ಲಿ ವಸ್ತುಗಳಲ್ಲ, ಕಲ್ಮಶವಿಲ್ಲದ ಭಕ್ತಿ ಅಮ್ಮ. ಸರಿ, ಬಂದವರಿಗೆ ಪ್ರಸಾದವನ್ನೇ ಹಂಚಿ, ಅವರೇ ಹೇಳ್ತಾರೆ ಎಂದು ಹೇಳುತ್ತಲೇ ಶಾರದಾ, ಅವನಿ, ಅಂಜಲಿ ಎಷ್ಟೋ ಗರ್ವದಿಂದ ಆ ಕಾಸ್ಟ್ಲಿ ಸ್ವೀಟ್ಸ್ ಅನ್ನು, ಕೇಕ್ಗಳನ್ನು ಬಂದ ಊರಿನವರಿಗೆ ಹಂಚುತ್ತಾರೆ. ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಆದರೆ ಬಾಯಲ್ಲಿ ಇಟ್ಟುಕೊಳ್ಳುತ್ತಲೇ ಅವರ ಮುಖ ಬದಲಾಗಿ ಹೋಗುತ್ತದೆ. ಆಗ ಅಲ್ಲಿರೋ ಊರಿನ ದೊಡ್ಡವನು ಅದನ್ನು ತಿಂದು, ಏನಮ್ಮ ಶಾರದಾ, ಏನಿದು? ಹಬ್ಬದ ದಿನದ ಪ್ರಸಾದವಾಗಿಲ್ಲ, ಯಾವುದೋ ಹುಟ್ಟಿದ ದಿನದ ಕೇಕ್ ಹಂಚಿದ ಹಾಗಿದೆ. ಮೇಲಾಗಿ ಈ ಸ್ವೀಟ್ಸ್ಗಳಲ್ಲಿ ಏನೋ ಹಳಸಿದ ವಾಸನೆ ಬರ್ತಾ ಇದೆ. ಯಾವಾಗಲೂ ಪ್ಯಾಕ್ ಮಾಡಿದ್ದಿರಬೇಕು. ನಿಜಕ್ಕೂ ಚೆನ್ನಾಗಿಲ್ಲ. ಇದನ್ನು ತಿಂದರೆ ಹೊಟ್ಟೆ ನೋವು ಬರೋ ಆಗಿದೆ. ಹೌದಮ್ಮ, ಶ್ರೀರಾಮನವಮಿ ಅಂದ್ರೆ ಬಿಸಿಲು ಹೆಚ್ಚಾಗತ್ತೆ. ಈ ಬಿಸಿಲಿಗೆ ಈ ಹೆವಿ ಸ್ವೀಟ್ಸು, ಈ ಚಾಕ್ಲೇಟ್ ತಿಂದ್ರೆ ಮೇಲಕ್ಕೆ ಹೋಗ್ತೀವಿ. ನಮಗ್ ಬೇಡ ಅಮ್ಮ. ಹಾಗೆ ಎಂದು ಎಲ್ಲರೂ ಆ ರಿಚ್ ಸ್ವೀಟ್ ಅನ್ನ ಪಕ್ಕದಲ್ಲಿ ಇಡುತ್ತಾರೆ. ಅವನಿ ಅಂಜಲಿಯರ ಮುಖಗಳಲ್ಲಿ ಆನಂದವಿಲ್ಲ. ತಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ತರಿಸಿದ ಅದು ಎಲ್ಲರೂ ಛೀ ಅನ್ನುವ ಹೊತ್ತಿಗೆ ಅವರಿಗೆ ಅವಮಾನವೆನಿಸುತ್ತದೆ. ಶಾರದಾ ಕೂಡ ತಲೆ ತಗ್ಗಿಸುತ್ತಾಳೆ. ಸುರೇಶ್ ಅರುಣರು ಏನು ಮಾತನಾಡಬೇಕು ತಿಳಿಯದೆ ತಲೆ ತಗ್ಗಿಸುತ್ತಾನೆ. ಆಗ ಪ್ರಸಾದ್ ಮುಂದಕ್ಕೆ ಬರುತ್ತಾನೆ. ಅನಾಮಿಕಾ, ಅಮ್ಮ, ನೀನು ಬೆಳಿಗ್ಗೆನೆ ಎದ್ದು ನಿಷ್ಠೆಯಿಂದ ಪಾನಕ ಕೋಸಂಬರಿ ಮಾಡಿದ್ಯಲ್ಲ, ಅದನ್ನು ತಗೊಂಬ ತಾಯಿ. ರಾಮನವರಿಗೆ ನಿಜವಾದ ನೈವೇದ್ಯ ಅದೇ. ಹಾಗೆ ಮಾವಯ್ಯ. ಹಾಗೆಂದು ಅನಾಮಿಕಾ ಒಳಗಡೆಗೆ ಹೋಗಿ ತಾನೇ ಸ್ವಯಂವಾಗಿ ತಯಾರು ಮಾಡಿದ ಪಾನಕದ ಬಿಂದಿಗೆ, ಕೋಸಂಬರಿ, ತಂಬಿಟ್ಟಿರುವ ತಟ್ಟೆಯನ್ನು ತಂದು ಎಲ್ಲರಿಗೂ ಬಡಿಸಲಿಕ್ಕೆ ಶುರು ಮಾಡುತ್ತಾಳೆ. ಆ ಬಿಸಿಲಿಗೆ ತಣ್ಣನೆ ಪಾನಕ ಗಂಟಲಿಗೆ ಬೀಳುತ್ತಲೇ ಎಲ್ಲರ ಮುಖದಲ್ಲೂ ಒಂದು ತಿಳಿಯದ ಆನಂದ, ಪ್ರಶಾಂತತೆ ಕಾಣಿಸುತ್ತದೆ. ಆಹಾ, ಅಮೃತದ ಹಾಗಿದೆ ಅಮ್ಮ. ಈ ಬಿಸಿಲಿಗೆ ಗಂಟಲು ಒಣಗ್ತಾ ಇದ್ರೆ ಈ ಮೆಣಸಿನಕಾಳು, ಬೆಲ್ಲ ಹಾಕಿದ ಪಾನಕ ಕುಡಿತಾ ಇದ್ರೆ ಮೈಯಲ್ಲಿ ಪ್ರಾಣ ಎದ್ದು ಬಂತಮ್ಮ. ಕೋಸಂಬರಿ ಕೂಡ ಎಷ್ಟು ಗಮ್ಮಂತ ಇದೆಯೋ. ಅನಾಮಿಕಾ, ನಿನ್ನ ಕೈಯಲ್ಲೇನೋ ಮಹಾತ್ಯೆ ಇದೆ ಅಮ್ಮ. ಶ್ರೀರಾಮನ ದಯೆ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ನಿಜವೇ ರೀ, ಪ್ರಸಾದ ಅಂದ್ರೆ ಇದೆ. ಇದರಲ್ಲಿ ಅನಾಮಿಕಳ ಭಕ್ತಿ, ಶ್ರದ್ಧೆ ಕಾಣಿಸ್ತಾ ಇದೆ.
ಅಮ್ಮ ಶಾರದಾ, ನಿನಗೆ ಕೋಟಿ ಆಸ್ತಿ ಇದೆಯೇ ಹೊರತು ಈ ಅನಾಮಿಕಳಂತ ಸೊಸೆ ಸಿಗೋದು ನಿನಗೆ ನಿಜವಾಗಿ ಅದೃಷ್ಟ ಅಮ್ಮ. ಹಾಗೆಂದು ಎಲ್ಲರೂ ಅನಾಮಿಕಳನ್ನು ಆಕಾಶಕ್ಕೆ ಏರಿಸುತ್ತಾರೆ. ಅವನಿ ಅಂಜಲಿ ಮಾಡಿದ ಕೆಲಸಕ್ಕೆ ಚೀಮಾರಿ ಬೀಳುತ್ತದೆ. ಆಗಿನ ಹೊರತು ಶಾರದಂಗೆ ಜ್ಞಾನೋದಯವಾಗಲಿಲ್ಲ. ದುಡ್ಡಿಗಿಂತ ಸ್ಟೇಟಸ್ಗಿಂತ ಸಂಪ್ರದಾಯ ಭಕ್ತಿಯೇ ದೊಡ್ಡದು ಎಂದು ಆಕೆಗೆ ಅರ್ಥವಾಗುತ್ತದೆ. ಅವನಿ ಅಂಜಲಿ ಕೂಡ ತಾವು ಮಾಡಿದ ತಪ್ಪನ್ನು ತಿಳಿದುಕೊಳ್ಳುತ್ತಾರೆ. ಯಾವತ್ತೂ ಇಲ್ಲದ್ದು ಅನಾಮಿಕ ಆ ದಿನ ಅವರ ಇಬ್ಬರ ಹತ್ತಿರ ಹೋಗಿ 2 ಗ್ಲಾಸ್ ಪಾನಕ ಕೊಡ್ತಾಳೆ. ಅವನಿ, ಅಂಜಲಿ, ಈ ಪಾನಕ ಕುಡೀರಿ, ಬಿಸಿಲಿಗೆ ಬಹಳ ಸುಸ್ತೆ. ಪ್ರಸಾದ ಯಾರು ತಿಂದಿಲ್ಲ ಅಂತ ದುಃಖ ಪಡಬೇಡಿ. ದೇವರಿಗೆ ಏನಿಷ್ಟೋ ಪೂಜಾರಿಯವರು ಹೇಳಿದ್ದಾರಲ್ಲ, ಬರುವ ವರ್ಷದಿಂದಾದರೂ ನೀವು ಹೀಗೆ ಮಾಡಿ. ನಮ್ಮನ್ನು ಕ್ಷಮಿಸು ಅಕ್ಕ, ನಾವ್ ಯಾವಾಗಲೂ ನಮ್ಮ ರಿಚ್ನೆಸ್ ತೋರ್ಸ್ಕೊಂಡು ಗರ್ವದಿಂದ ಬೀಗಿದ್ವಿ. ಹಬ್ಬ ಅಂದ್ರೆ ದುಡ್ಡದಿಂದ ಮಾಡೋದಲ್ಲ, ಮನಸ್ಸಿಂದ ಮಾಡಿದ್ದು ಅಂತ ನೀನು ನಿರೂಪಿಸಿದ್ಯಾ. ಹೌದು ಅಕ್ಕ, ದುಡ್ಡಿಂದ ಏನಾದ್ರೂ ಕೊಂಡ್ಕೋಬಲ್ವೆಯೋ, ಆದ್ರೆ ಈ ದಿನನೇ ತಿಳಿತು, ಇನ್ನು ಯಾವತ್ತೂ ನಿನ್ ಜೊತೆ ಹೀಗೆ ಅಹಂಕಾರದಿಂದ ನಡ್ಕೊಳ್ಳಲ್ಲ. ಅನಾಮಿಕಾ, ನನ್ನನ್ನು ಕೂಡ ಕ್ಷಮಿಸಮ್ಮ. ಯಾವಾಗ್ಲೂ ನಿನ್ನ ಕೀಳಾಗಿ ನೋಡ್ದೆ. ನನ್ನ ಸ್ಟೇಟಸ್ ಹುಚ್ಚಿನಿಂದ ದೇವರಿಗೆ ಕೂಡ ಅಪಚಾರ ಮಾಡಲಿಕ್ಕೆ ಹೋಗಿದ್ದೆ. ಅಮ್ಮಯ್ಯ, ಈಗಲಾದ್ರೂ ನನ್ನ ಹೆಂಡತಿ ಸೊಸೆಯರಿಗೆ ಕಣ್ಣು ತೆರೆಯಿತು. ರಾಮನವರ ಕಲ್ಯಾಣ ಎಷ್ಟು ಚೆನ್ನಾಗಿ ನಡೆಯುತ್ತೋ, ನಮ್ಮ ಕುಟುಂಬ ಕೂಡ ಇನ್ನು ಮೇಲೆ ಹೀಗೆ ತಣ್ಣಗೆ ಆನಂದದಿಂದ ಇರಬೇಕು. ಹೌದು ಅಪ್ಪ, ದೇವರ ದಯದಿಂದ ನಮ್ಮ ಮನೆಯಲ್ಲಿ ಈಗ ನಿಜವಾದ ಹಬ್ಬದ ವಾತಾವರಣ ಬಂದಿದೆ. ಹಾಗೆ ಆ ಶ್ರೀರಾಮನವಮಿ ಹಬ್ಬದ ದಿನ ಅವನಿ ಅಂಜಲಿ ತಮ್ಮ ಅಹಂಕಾರವನ್ನು ಬಿಟ್ಟು ಅನಾಮಿಕಳ ಜೊತೆ ಸೇರಿ ಹೋಗುತ್ತಾರೆ. ಶಾರದಾ ಸ್ವಂತ ಮಗಳ ಹಾಗೆ ನೋಡಿಕೊಳ್ಳುತ್ತಾಳೆ. ಆಗಿನಿಂದ ಆ ರಿಚ್ ಮನೆಯಲ್ಲಿ ದುಡ್ಡಿಗೆ ಬದಲು ಪ್ರೇಮ, ಆಪ್ಯಾಯತೆ, ಭಕ್ತಿ ಶ್ರದ್ಧೆಗಳು ಬೆಳಗುತ್ತದೆ. ಎಲ್ರೂ ಎಷ್ಟೋ ಆನಂದದಿಂದ ಕಲಿತು ಬೆರೆತು ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ದೊಡ್ಡ ಪಟ್ಟಣವಿದ್ದಿತ್ತು. ಆ ಪಟ್ಟಣದಲ್ಲಿ ಇರ್ತಾ ಇರುವ ಇಂದ್ರಭವನದಂತ ಒಂದು ದೊಡ್ಡ ಬಂಗಲೆ ಇದ್ದಿತ್ತು. ಆ ಬಂಗಲೆಯ ಯಜಮಾನಿ ಶಾರದಾ. ಶಾರದಾ ಅಂದರೆ ಆ ಊರಲ್ಲಿ ತಿಳಿಯದವರಿಲ್ಲ. ಅಷ್ಟೊಂದು ಆಸ್ತಿ, ಅಷ್ಟೊಂದು ಅಂತಸ್ತು ಇರುವ ಆಕೆಗೆ ಅಹಂಕಾರ ಅಷ್ಟಿಷ್ಟಲ್ಲ. ಆಕೆಗೆ ಒಂದು ವ್ಯಾಪಾರವಿರುತ್ತದೆ. ಆ ವ್ಯಾಪಾರದಲ್ಲಿ ಆಕೆ ಸಂಪಾದಿಸುವ ದುಡ್ಡು ಆಕೆಗೆ ಮತ್ತಷ್ಟು ಪೊಗರು ತರುತ್ತದೆ. ಶಾರದಳ ಗಂಡ ಪ್ರಸಾದ್ ಬಹಳ ಒಳ್ಳೆಯವನು. ಆದರೆ ಮನೆಯಲ್ಲಿ ಶಾರದಳ ಮಾತೆ ಶಾಸನ. ಅವರಿಗೆ 3 ಮಕ್ಕಳು, ರಮೇಶ್, ಸುರೇಶ್, ಅರುಣ್. ಅವರ ಹೆಂಡತಿಯರು ಅನಾಮಿಕಾ, ಅವನಿ, ಅಂಜಲಿ. ಈ 3 ಸೊಸೆಯರು ಬಹಳ ಒಳ್ಳೆಯವರು, ಕಷ್ಟಪಡುವ ತತ್ವವಿರುವವರು. ಆದರೆ ಶಾರದಾ ಮಾತ್ರ ಅವರನ್ನು ಕೆಲಸದವರಿಗಿಂತ ಹೀನವಾಗಿ ನೋಡ್ತಾ ಇದ್ಲು. ಒಂದು ದಿನ ಬೆಳಿಗ್ಗೆ ಹಾಲ್ನಲ್ಲಿ ಸೋಫಾದಲ್ಲಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕೂತ್ಕೊಂಡಿರ್ತಾಳೆ ಶಾರದಾ. ಆಗಲೇ ದೊಡ್ಡ ಸೊಸೆ ಅನಾಮಿಕಾ ಕಾಫಿ ತಗೊಂಡು ಬರ್ತಾಳೆ. ಏನೇ ಇದು, ಕಾಫಿನಾ ಇಲ್ವಾ ಕಷಾಯನ? ದಿನ ದಿನಕ್ಕೂ ನಿನ್ ಕೈ ಅಡಿಗೆ ಹಾಳಾಗಿ ಹೋಗ್ತಾ ಇದೆ. ನಿಜಕ್ಕೂ ತವ್ರ ಮನೇಲಿ ಏನ್ ಕಲ್ತ್ಕೊಂಡ್ ಬಂದ್ಯೆ? ಇಲ್ಲ ಅತ್ತೆ, ಯಾವಾಗ್ಲೂ ಮಾಡಿದ ಹಾಗೆ ಮಾಡಿದೀನಿ. ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಅಂತ ನೀರು ಬೆರೆಸ್ಲಿಲ್ಲ ಅಷ್ಟೇ. ಬಾಯಿ ಮುಚ್ಕೋ. ಎದುರು ಉತ್ತರ ಹೇಳೋದು ತುಂಬಾ ಚೆನ್ನಾಗಿ ಅಭ್ಯಾಸವಾಗಿದೆ ನಿಂಗೆ. ನನ್ನ ಸ್ಥಾಯಿ ಏನು, ನನ್ನ ಸ್ಟೇಟಸ್ ಏನು? ನನ್ ಮನೇಲಿ ನಾನು ಇಂಥ ಕಾಫಿ ಕುಡಿಬೇಕಾ? ತಗೊಂಡೋಗಿದನ. ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ. ಶಾರದಾ, ಯಾಕೆ ಬೆಳಿಗ್ಗೆನ ಹುಡುಗಿನೇ ಹಾಗೆ ಬೈತಾ ಇದ್ಯಾ? ಕಾಫಿ ಚೆನ್ನಾಗಿ ಇದೆಯಲ್ಲ, ನಿನಗೆ ಈ ಮಧ್ಯ ಎಲ್ಲ ವಕ್ರವಾಗಿ ಕಾಣಿಸ್ತಾ ಇದೆ. ನೀವು ಸುಮ್ನಿರಿ, ನಿಮಗೇನು ಹಿಡಿಸಲ್ಲ. ನನ್ನ ಬಿಸ್ನೆಸ್ ಟೆನ್ಷನು ನಂದು. ಇವರೇನೋ ತಿಂದು ಕೂತ್ಕೊಳ್ಳೋದ್ ಬಿಟ್ಟು 1 ರೂಪಾಯಿ ಸಂಪಾದಿಸೋದಿಲ್ಲ. ನನ್ನ ಮಕ್ಕಳು ನನ್ನ ಬಿಸ್ನೆಸ್ ನೋಡ್ಕೋತಾ ಇದ್ದಾರೆ, ಆದ್ರಿಂದ ಬದುಕ್ತಾ ಇದ್ದೀವಿ. ಇಲ್ಲ ಅಂದ್ರೆ ಇವರು ಮಾತ್ರ ದಂಡಕ್ಕೆ. ಆ ಮಾತುಗಳು ಅಡಿಗೆ ಮನೆಯಲ್ಲಿರುವ ಅವನಿ ಅಂಜಲಿ ಕೂಡ ಕೇಳಿಸಿಕೊಳ್ಳುತ್ತಾರೆ. ಅನಾಮಿಕಾ ಕಣ್ಣೀರು ಹಾಕೊಂಡು ಅಡಿಗೆ ಮನೆಗೆ ಬರ್ತಾಳೆ. 3 ಸೊಸೆಯರು ಅಲ್ಲಿ ಸಮಾವೇಶವಾಗುತ್ತಾರೆ. ಅಕ್ಕ, ಇನ್ನೆಷ್ಟು ದಿನ ಹೀಗೆ ಅತ್ತೆ ಹತ್ರ ಮಾತುಗಳು ಕೇಳ್ಬೇಕು? ನಾವು ಏನಾದ್ರೂ ಮಾಡಬಾರ್ದಾ? ಹೌದು ಅಕ್ಕ, ಆಕೆಗೆ ದುಡ್ಡಿದೆ ಅಂತ ಪೊಗರು. ನಾವು ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಆಕೆ ಕಣ್ಣಿಗೆ ಕಾಣಿಸೋದಿಲ್ಲ. ನಾವು ಕೂಡ ಏನಾದ್ರೂ ಸಂಪಾದಿಸಿ ತೋರಿಸಿದ ಹೊರತು ಆಕೆ ಬಾಯಿ ಮುಚ್ಚೋದಿಲ್ಲ. ನಿಜಾನೇ, ಆದ್ರೆ ನಾವೇನು ಮಾಡ್ತೀವಿ? ನಮಗೆ ಹೊರಗೆ ಹೋಗಿ ಕೆಲಸ ಮಾಡುವ ಅನುಮತಿ ಇಲ್ಲ. ಆಕೆ ನಮ್ಮನ್ನ ಹೊಸರು ದಾಟೋಕ್ ಬಿಡಲ್ವಲ್ಲ. ನಾವು ಹೊರಗೆ ಹೋಗಬೇಕಾದ ಅಗತ್ಯವಿಲ್ಲ ಅಕ್ಕ. ನಮ್ಮ ಮನೆ ಮಹಡಿ ಮೇಲೆ ಬಹಳ ದೊಡ್ಡ ಜಾಗನೇ ಇದೆ ಅಲ್ಲ, ಅದೆಲ್ಲ ಖಾಲಿಯಾಗೇ ಇದೆ. ಅಲ್ಲಿ ನಾವು ಏನಾದ್ರೂ ಮಾಡೋಣ. ಅಲ್ಲಿ ಏನ್ ಮಾಡ್ತೀವಿ ಅವನಿ? ಬಿಸಿಲಿಗೆ ಒಣಗೋದ್ ಬಿಟ್ಟು. ಒಂದು ಐಡಿಯಾ ಇದೆ. ಈ ಮಧ್ಯ ಆರ್ಗ್ಯಾನಿಕ್ ತರಕಾರಿಗಳಿಗೆ ಹೊರಗಡೆ ಬಹಳ ಡಿಮ್ಯಾಂಡ್ ಇದೆ. ನಾವು ಮಹಡಿ ಮೇಲೆ ನಮ್ಮ ತರಕಾರಿಗಳನ್ನ ಬೆಳೆಸೋಣ. ನಮಗೆ ಅಗತ್ಯಕ್ಕೂ ಆಗತ್ತೆ, ಮಿಕ್ಕವನ್ನ ಹೊರಗಡೆ ಮಾರಿದ್ರೆ ಒಳ್ಳೆ ಲಾಭ ಕೂಡ ಬರುತ್ತಲ್ಲ. ವಾವ್, ಸೂಪರ್ ಐಡಿಯಾ ಅಕ್ಕ. ಆದರೆ
ಅತ್ತೆ ಒಪ್ಕೋತಾರೆ ಅಂದ್ಕೋತಿಯಾ? ಆಕೆಗೆ ತಿಳಿಯದೆ ಹಾಗೆ ಶುರು ಮಾಡೋಣ, ಮಾವಯ್ಯನ ಸಹಾಯ ಕೂಡ ತಗೊಳ್ಳೋಣ. ಹಾಗೆ ಅಂದುಕೊಂಡು ಆ ದಿನ ಸಾಯಂಕಾಲ ಮೂವರು ಸೊಸೆಯರು ತಮ್ಮ ಗಂಡಂದಿರ ಹತ್ರ ಈ ವಿಷಯ ಚರ್ಚಿಸುತ್ತಾರೆ. ರಮೇಶ್, ಸುರೇಶ್, ಅರುಣ್ ಮೊದಲು ಸ್ವಲ್ಪ ಭಯಪಟ್ಟರು. ಹೆಂಡತಿಯರ ಹಠ ನೋಡಿ ಸರಿ ಅನ್ನುತ್ತಾರೆ. ಪ್ರಸಾದ್ ಕೂಡ ಅವರಿಗೆ ರಹಸ್ಯವಾಗಿ ಬೀಜಗಳು, ಮಣ್ಣು, ಗ್ರೋ ಬ್ಯಾಗ್ಸ್ ತಂದು ಕೊಡುತ್ತಾನೆ. ಮಾರನೇ ದಿನದಿಂದ ಸೊಸೆ ಮೂವರು ಮಹಡಿ ಮೇಲೆ ಕೆಲಸ ಶುರು ಮಾಡುತ್ತಾರೆ. ಹಾಗಿರುವಾಗ ಕೆಲವು ದಿನಗಳ ನಂತರ ಶಾರದಾ ಅಂದುಕೊಳ್ಳದೆ ಮಹಡಿ ಮೇಲೆ ಹೋಗುತ್ತಾಳೆ. ಅಲ್ಲಿ ಮಣ್ಣಿನ ಕುಂಡಗಳು, ಗ್ರೋ ಬ್ಯಾಗ್ಸ್ ನೋಡಿ ಗಟ್ಟಿಯಾಗಿ ಅರಚುತ್ತಾಳೆ. ಏನ್ರೇ ಇದು, ನನ್ನ ಅಂದವಾದ ಮನೆನ ಹಾಳು ಮಾಡ್ತಾ ಇದ್ದೀರಾ? ಈ ಮಣ್ಣೇನು, ಈ ಕಸವೇನು? ಆಗ ಶಾರದಳ ಅರಚಾಟಕ್ಕೆ ಸೊಸೆಯಂದ್ರು ಮೂವರು ಹಾಗೆ ಪ್ರಸಾದ್ ಮೇಲಕ್ಕೆ ಬರುತ್ತಾರೆ. ಅತ್ತೆ, ಅದು ಕಸ ಅಲ್ಲ, ನಾವು ತರಕಾರಿ ಗಿಡಗಳನ್ನ ಇಟ್ಟಿದೀವಿ. ತರಕಾರಿಗಳ? ನನ್ ಮನೆ ಮಹಡಿ ಮೇಲೆ ತರಕಾರಿ ಬೆಳೆಸ್ತಾ ಇದ್ದೀರಾ? ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಕೋಟಿ ಸಂಪಾದಿಸುವ ನನ್ನ ಮನೆಯಲ್ಲಿ ಚಿಲ್ಲರೆ ತರಕಾರಿ ವ್ಯಾಪಾರ ಮಾಡ್ತೀರಾ? ತಕ್ಷಣ ಇದನ್ನೆಲ್ಲ ಕಿತ್ತು ಬಿಸಾಕ್ಬಿಡಿ. ಶಾರದಾ, ಯಾಕೆ ಹೇಗೆ ಅರಚ್ತಾ ಇದ್ಯಾ? ಅವರೇನು ಸುಮ್ನೆ ಮಾಡ್ತಾ ಇದ್ದಾರೆ. ಮೇಲಾಗಿ ತರಕಾರಿಗಳು, ಸೊಪ್ಪುಗಳು ನಮ್ಮನೆಗೆ ಅಲ್ವಾ, ಹೊರಗೆ ಔಷಧಿ ಹಾಕಿದ್ದನ್ನ ತಂದು ತಿನ್ನೋದಕ್ಕಿಂತ ಇದು ಒಳ್ಳೇದೇ ಅಲ್ವಾ? ನನಗದೆಲ್ಲ ಅನಗತ್ಯ. ನನ್ ಮನೆ ಅಂದ ಹಾಳಾಗ್ಬಾರ್ದು. ನಾಳೆಗೆಲ್ಲ ಇವೆಲ್ಲ ಇಲ್ಲಿ ಇರ್ಕೂಡ್ದು. ಇಲ್ಲ ಅಂದ್ರೆ ನಿಮ್ಮ ಮೂವರನ್ನು ತವ್ರ ಮನೆಗೆ ಕಳಿಸ್ತೀನಿ. ಅತ್ತೆ, ಒಂದು ಅವಕಾಶ ಕೊಡಿ. ಇದು ಬೆಳೆದ ನಂತರ ನಿಮ್ಗೆ ಹಿಡಿಸುತ್ತೆ. ಮನೆ ಅಂದ ಹಾಳಾಗದ ಹಾಗೆ ನಾವು ನೋಡ್ಕೋತೀವಿ. ಪ್ಲೀಸ್ ಅತ್ತೆ. ಹೌದು ಅತ್ತೆ, ನಾವು ಬಹಳ ಜಾಗ್ರತೆಯಿಂದನೇ ಮಾಡ್ಕೋತೀವಿ. ಸರಿ, ಹೋಗ್ಲಿ ಬಿಡಿ. ಒಂದು ತಿಂಗಳ ತನಕ ಟೈಮ್ ಕೊಡ್ತೀನಿ. ಇಷ್ಟೊಳಗೆ ಆ ಗಿಡಗಳು ಬೆಳೆಯದೇ ಇದ್ರೆ, ಇಲ್ಲಾಂದ್ರೂ ನನ್ನ ಮನೆ ಹಾಳಾದ್ರೂ ಕೂಡ ನಿಮ್ಮ ಕತೆ ಮಾಡಿಸ್ತೀನಿ, ಜಾಗ್ರತೆ ಎಂದು ಶಾರದಾ ಇಷ್ಟದಿಂದಲೇ ಒಪ್ಪಿಕೊಂಡು ಕೆಳಗಡೆ ಹೋಗುತ್ತಾಳೆ. ಆಗಿನಿಂದ ಸೊಸೆಯರು ಮೂವರು ಆ ಗಿಡಗಳನ್ನು ತಮ್ಮ ಮಕ್ಕಳ ಹಾಗೆ ನೋಡ್ಕೊತಾ ಇರ್ತಾರೆ. ಬೆಳಿಗ್ಗೆ ಸಾಯಂಕಾಲ ನೀರು ಹಾಕುವುದು, ಕಳೆಗಳನ್ನ ತೆಗೆಯುವುದು, ಸೇಂದ್ರಿಯ ಗೊಬ್ಬರಗಳನ್ನು ಹಾಕುವುದು ಮಾಡುತ್ತಾ ಇರುತ್ತಾರೆ. ಹಾಗೆ ಅವರ ಕಷ್ಟಕ್ಕೆ ಪ್ರತಿಫಲವಾಗಿ ಒಂದು ತಿಂಗಳಲ್ಲಿ ಮಹಡಿ ಮೇಲೆ ಹಚ್ಚನೆಯ ತೋಟ ಬೆಳಗುತ್ತದೆ. ಸೋರೆಕಾಯಿ, ಹೀರೆಕಾಯಿ, ಟೊಮೊಟೊ, ಬದನೆಕಾಯಿ, ಮೆಣಸಿನಕಾಯಿ, ತರತರವಾದ ಹಸಿರು ಸೊಪ್ಪುಗಳಿಂದ ಮಹಡಿ ಕಳಕಳೆಯಾಗಿರುತ್ತದೆ. ಹಾಗಿರುವಾಗ ಒಂದು ದಿನ ಬೆಳಿಗ್ಗೆ ಅನಾಮಿಕಾ, ಅವನಿ, ಅಂಜಲಿ ತರಕಾರಿಗಳನ್ನ ಕೊಯ್ತಾ ಇರ್ತಾರೆ. ಅಕ್ಕ ನೋಡು, ಈ ಸೋರೆಕಾಯಿ ಎಷ್ಟು ಉದ್ದವಾಗಿದೆ. ಮಾರ್ಕೆಟ್ ಅಲ್ಲಿ ಕೂಡ ಇಷ್ಟು ಫ್ರೆಶ್ ಆಗಿ ಸಿಕ್ಕೋದಿಲ್ಲ. ಹೌದು ಅಂಜಲಿ, ಈ ಟೊಮೊಟೊಸ್ ನೋಡು, ಹಣ್ಣು ಮೆಣಸಿನಕಾಯಿ ಹಾಗೆ ಕೆಂಪಗಿದೆ. ನಾವು ಪಟ್ಟ ಕಷ್ಟಕ್ಕೆ ಸರಿಯಾದ ಫಲ ಸಿಕ್ಕಿದೆ. ಈ ದಿನ ನಮ್ಮ ಮನೆಗೆ ಸರಿ ಹೋಗುವಷ್ಟು ಇಟ್ಕೊಂಡು ಮಿಕ್ಕ ದಿನ ಹೊರಗೆ ಮಾರೋಣ. ಮಾವಯ್ಯ ಕೆಳಗಡೆ ಗೇಟ್ ಹತ್ರ ಚಿಕ್ಕ ಸ್ಟಾಲ್ ಅನ್ನ ಇಡ್ತೀನಿ ಎಂದಿದ್ದಾರೆ. ಹಾಗೆ ಅಂದುಕೊಂಡು ಅವರು ಬೆಳೆದ ತರಕಾರಿಗಳನ್ನ ಕೆಳಗಡೆ ಗೇಟ್ ಹತ್ರ ಒಂದು ಟೇಬಲ್ ಮೇಲೆ ಇಡುತ್ತಾರೆ. ಆರ್ಗ್ಯಾನಿಕ್ ವೆಜಿಟೇಬಲ್ಸ್, ಔಷಧಿ ಇಲ್ಲದ ಸ್ವಚ್ಛವಾದ ತರಕಾರಿ ಅಂತ ಬೋರ್ಡ್ ಇಡುತ್ತಾರೆ. ಆ ದಾರಿಯಲ್ಲಿ ಹೋಗುವವರು ಆ ತರಕಾರಿಗಳ ಯೋಗ್ಯತೆ ನೋಡಿ ಅದನ್ನ ಕೊಳ್ಳಲಿಕ್ಕೆ ಮೈ ಮೇಲೆ ಬೀಳ್ತಾರೆ. ಅರ್ಧ ಗಂಟೆ ಒಳಗೆ ತರಕಾರಿ ಎಲ್ಲ ಮಾರಾಟವಾಗುತ್ತದೆ. ಅನಾಮಿಕಳ ಕೈ ತುಂಬ ದುಡ್ಡಿನಿಂದ ಒಳಗೆ ಬರುತ್ತಾಳೆ. ಆ ಸಮಯದಲ್ಲಿ ಹಾಲ್ನಲ್ಲಿ ಶಾರದಾ ಫೋನ್ ಅಲ್ಲಿ ಯಾರ ಜೊತೆನೋ ಗಟ್ಟಿಯಾಗಿ ಮಾತಾಡ್ತಾ ಇರ್ತಾಳೆ. ಏನು, ಆರ್ಡರ್ಸ್ ಕ್ಯಾನ್ಸಲ್ ಆಯ್ತಾ? ಯಾಕೆ? ನಾನು ಶಾರದಾ, ನನ್ನ ಸಾಮಾನಲ್ಲಿ ಕ್ವಾಲಿಟಿ ಇಲ್ಲ ಅಂತೀರಾ? ಎಷ್ಟು ಧೈರ್ಯ ನಿಮಗೆ? ಸರಿ, ನಿಮ್ ಇಷ್ಟ, ನೀವೇ ನಷ್ಟ ಹೋಗ್ತೀರಾ ಹಾಗೆ ಅನ್ನುತ್ತಾ ಫೋನ್ ಇಟ್ಟು ತಲೆ ಹಿಡಿದುಕೊಂಡು ಕುತ್ಕೋತಾಳೆ. ಆಗಲೇ ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಅತ್ತೆ, ಈಗೇನ್ ಬೇಕು ನಿಂಗೆ? ನೋಡ್ತಾ ಇದ್ದೀಯಲ್ಲ, ನಂಗೆ ತಲೆ ನೋವ್ತಾ ಇದೆ. ಅದಲ್ಲ ಅತ್ತೆ, ಈ ದಿನ ನಾವು ಮಹಡಿ ಮೇಲೆ ಬೆಳೆದ ತರಕಾರಿಗಳನ್ನ ಹೊರಗಡೆ ಮಾರಿದ್ರೆ ಇಷ್ಟು ದುಡ್ಡು ಬಂತು ಅತ್ತೆ. ಆಗ ಅನಾಮಿಕಳ ಕೈಯಲ್ಲಿರುವ ದುಡ್ಡನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಆದರೆ ಮೇಲಕ್ಕೆ ಗರ್ವದಿಂದ ನಟಿಸುತ್ತಾಳೆ. ಓಹೋ, ತರಕಾರಿ ಮಾರಿದ ದುಡ್ಡು ತಂದ್ಯಾ? ಎಷ್ಟು ಬಂತು ಏನೋ? 100, 200? ಆ ಚಿಲ್ಲರೆ ದುಡ್ಡು ನನ್ಗೇನಕ್ಕೆ? ನಿನ್ ಹತ್ರನೇ ಇಟ್ಕೋ. ನನ್ನ ಚಪ್ಪಲಿ ಬೆಲೆ ಕೂಡ ಬರಲ್ಲ ಅದು. ಇಲ್ಲ ಅತ್ತೆ, ಈ ಒಂದು ದಿನವೇ 5,000 ರೂಪಾಯಿವರೆಗೂ ಬಂತು. ಏನು, 5,000ನಾ? ಆ ಹುಚ್ಚು ಗಿಡಗಳಿಗ? ಹೌದು ಅತ್ತೆ, ಅದು ಹುಚ್ಚು ಗಿಡಗಳಲ್ಲ, ಉತ್ತಮವಾದ ಗಿಡಗಳು. ಜನಕ್ಕೆ ಆರೋಗ್ಯವಂದ್ರೆ ಎಷ್ಟು ಇಷ್ಟನೋ ನಮ್ಗೆ ಈ ದಿನವೇ ತಿಳಿಯಿತು. ಅದನ್ನು ಕೇಳಿ ಶಾರದಾ ಆಶ್ಚರ್ಯ ಹೋದರೂ ತನ್ನ ಅಹಂಕಾರ ಒಪ್ಪಿಕೊಳ್ಳದೆ ಮೌನವಾಗಿದ್ದು ಬಿಡುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಅವರ ತರಕಾರಿ ಬಿಸ್ನೆಸ್ 3 ಹೂವಿಗೆ 6 ಕಾಯಿಯ ಹಾಗೆ ವರ್ಧಿಸುತ್ತದೆ. ಅವರು ಮಹಡಿ ಮೇಲೆ ಮತ್ತಷ್ಟು ಸ್ಥಳದಲ್ಲಿ ಚಪ್ರ ಹಾಕಿ ಬಳ್ಳಿ ಜಾತಿಯ ತರಕಾರಿಗಳನ್ನು ಕೂಡ ಬೆಳೆಸಲಿಕ್ಕೆ ಶುರು ಮಾಡುತ್ತಾರೆ. ಊರಿನಲ್ಲಿ ಎಲ್ಲರೂ ಶಾರದಾ ಅವರು ಸೊಸೆಯರು ಬೆಳೆದ ತರಕಾರಿಗಳು ಅದ್ಭುತ ಎಂದು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಮತ್ತೊಂದು ಕಡೆ ಶಾರದಾಳ ಬಿಸ್ನೆಸ್ ಮಾತ್ರ ಏಟು ತಿನ್ನಲಿಕ್ಕೆ ಶುರುವಾಗುತ್ತದೆ. ಆಕೆಯ ಅಹಂಕಾರದಿಂದ ಕಸ್ಟಮರ್ ಜೊತೆ ದುರ್ಸಾಗಿ ನಡೆದುಕೊಳ್ತಾ ಇದ್ದುದರಿಂದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು
ಕ್ಯಾನ್ಸಲ್ ಆಗುತ್ತೆ. ಸಾಲದವರು ಮನೆಗೆ ಬಂದು ಜಗಳವಾಡೋದಕ್ಕೆ ಶುರು ಮಾಡುತ್ತಾರೆ. ಹಾಗಿರುವಾಗ ಒಂದು ದಿನ ಸಾಯಂಕಾಲದ ಸಮಯದಲ್ಲಿ ಶಾರದಾ ಮನೆಯಲ್ಲಿ ದೀನವಾಗಿ ಕೂತಿರುತ್ತಾಳೆ. ಪ್ರಸಾದ್ ಮಕ್ಕಳು ಕೂಡ ವಿಚಾರ ಮಾಡ್ತಾ ಇರ್ತಾರೆ. ಅಮ್ಮ, ಈಗ ಏನ್ ಮಾಡೋಣ? ಸಾಲದವರು ನಾಳೆ ಒಳಗೆ 10 ಲಕ್ಷ ಕಟ್ಟು ಅಂತ ಇದ್ದಾರೆ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನೀಲಾಗಿದೆ. ಹೌದು ಅಮ್ಮ, ನಿನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಮೋಸ ಮಾಡಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಏನು? ಎಲ್ಲ ನನ್ ಕರ್ಮ. ನಾನು ಎಲ್ಲರನ್ನು ಕೀಳಾಗಿ ನೋಡಿದೆ. ನನ್ ಮಾತೆ ನಡಿಬೇಕು ಅಂತ ಬೀಗದೆ. ಈಗ ನನ್ನ ಹತ್ರ ಚಿಲ್ಲರೆ ಕಾಸು ಕೂಡ ಇಲ್ಲ. ಈ ಮನೆ ಕೂಡ ಮಾರಬೇಕಾದ ಪರಿಸ್ಥಿತಿ ಬರುತ್ತಾ ಏನೋ. ಅದನ್ನು ಕೇಳಿದ ನಂತರ ಶಾರದಾಳ ಮಾತಿನಲ್ಲಿ ಪಶ್ಚಾತ್ತಾಪ, ಭಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆಗಲೇ ಅನಾಮಿಕಾ, ಅಂಜಲಿ, ಅವನಿ ಮೂವರು ಅಲ್ಲಿಗೆ ಬರುತ್ತಾರೆ. ಅನಾಮಿಕಳ ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಇರುತ್ತದೆ. ಅತ್ತೆಯವರೇ, ನೀವು ಅಧೈರ್ಯ ಮಾಡ್ಕೋಬಿಡಿ. ಈ ಮನೆ ಮಾರಬೇಕಾದ ಅಗತ್ಯವಿಲ್ಲ. ಅನಾಮಿಕಾ, ಏನ್ ಮಾತಾಡ್ತಾ ಇದೀಯಾ? 10 ಲಕ್ಷ ಅಂದ್ರೆ ಮಾತಲ್ಲಮ್ಮ. ತಗೊಳ್ಳಿ ಅತ್ತೆ. ಹಾಗೆ ಎಂದು ಅನಾಮಿಕಾ ಬ್ಯಾಗ್ ಅನ್ನ ಟೇಬಲ್ ಮೇಲೆ ಇಡುತ್ತಾಳೆ. ಇದರಲ್ಲಿ 15 ಲಕ್ಷದವರೆಗೂ ಇದೆ. ಅದನ್ನು ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ. ಶಾರದಾ ಕಣ್ಣು ದೊಡ್ಡದಾಗಿ ಮಾಡಿ ನೋಡ್ತಾಳೆ. 15 ಲಕ್ಷನ? ಎಲ್ಲಿಂದ ಅನಾಮಿಕಾ? ಇದು ನಿನ್ನ ತವರು ಮನೆಯಿಂದ ತಂದ್ಯಾ? ಇಲ್ಲ ಅತ್ತೆ, ಇದು ನಾವು ಮಹಡಿ ಮೇಲೆ ಬೆಳೆದ ತರಕಾರಿಯ ದುಡ್ಡು. ಹೌದು ಅತ್ತೆ, ಕಳೆದ 6 ತಿಂಗಳಿಂದ ನಾವು ಬಂದ ಲಾಭವನ್ನು 1 ರೂಪಾಯಿ ಕೂಡ ಖರ್ಚು ಮಾಡದೆ ಎತ್ತಿಟ್ಟಿದೀವಿ. ನಮಗೆ ಗೊತ್ತು, ಯಾವತ್ತಾದ್ರೂ ಈ ದುಡ್ಡು ಮನೆಗೆ ಅಗತ್ಯವಾಗುತ್ತೆ ಅಂತ. ಕೇವಲ ತರಕಾರಿ ಮಾರಿ ಇಷ್ಟು ದುಡ್ಡು ಸಂಪಾದಿಸಿದೀರಾ? ಹೌದು ಅತ್ತೆ, ನಮ್ಮದು ದೊಡ್ಡ ಬಂಗಲೆ. ಮಹಡಿ ಮೇಲೆ ನಾವು ಹಾಕಿದ ಶಾಸ್ತ್ರೀಯ ಪದ್ಧತಿಯಿಂದ ಬೆಳೆದ ಬೆಳೆ ಚೆನ್ನಾಗಿ ಬೆಳೆದಿದೆ. ದೊಡ್ಡ ದೊಡ್ಡ ಹೋಟೆಲ್ಸ್ ಅವರು, ಸೂಪರ್ ಮಾರ್ಕೆಟ್ ಅವರು ನಮ್ಮ ಹತ್ರನೇ ಅಡ್ವಾನ್ಸ್ ಕೊಟ್ಟು ತರಕಾರಿ ತಗೋತಾ ಇದ್ದಾರೆ. ಈಗ ನಾವು ಮಾಡಿ ಮೇಲೆ ಇರುವ ತೋಟ ಒಂದು ದೊಡ್ಡ ವ್ಯಾಪಾರ ಸಾಮ್ರಾಜ್ಯತೆ. ಆ ಸಮಯದಲ್ಲಿ ಅನಾಮಿಕಳ ಮಾತಿಗೆ ಶಾರದಾಳ ಎದೆ ಭಾರವೆನಿಸುತ್ತದೆ. ತಾನು ಯಾರನ್ನಾದರೂ ಕೆಲಸಕ್ಕೆ ಬಾರದವರು ಎಂದು, ಕೈಲಾಗದವರು ಎಂದು ಬೇಸರಿಸಿದ್ದಳು. ಈ ದಿನ ಆ ಸೊಸೆಯರೇ ತನ್ನ ಮರ್ಯಾದೆ ನಿಲ್ಲಿಸಿರುತ್ತಾರೆ. ಅವಳ ವ್ಯಾಪಾರ ಅಹಂಕಾರದಿಂದ ಕುಸಿದು ಹೋದರೆ ಅವರ ವ್ಯಾಪಾರ ವಿನಯದಿಂದ, ಕಷ್ಟದಿಂದ ಗೆದ್ದಿದೆ. ಶಾರದಾ ಎದ್ದು ಹೋಗಿ 3 ಸೊಸೆಯಂದಿರನ್ನು ಆಪ್ಯಾಯದಿಂದ ಆಲಂಗಿಸುತ್ತಾಳೆ. ನನ್ನನ್ನು ಕ್ಷಮಿಸ್ಬಿಡಿ ಸೊಸೆಯಂದ್ರೆ. ನನ್ನ ಕಣ್ಣಿಗೆ ಪೊಗರು ಅನ್ನುವ ಪೊರೆ ಕಟ್ಟಿತು. ನಿಮ್ಮನ್ನ ಯಾವಾಗಲೂ ಕೀಳಾಗಿ ನೋಡದೆ. ನನ್ನ ಅಹಂಕಾರವೇ ನನ್ನನ್ನ ಈ ಸ್ಥಿತಿಗೆ ತಂದಿದೆ. ಆದರೆ ನೀವು ಮಾತ್ರ ನನ್ನನ್ನ ಈ ಪರಿಸ್ಥಿತಿಯಲ್ಲಿ ಆಧರಿಸಿದ್ದೀರಾ. ಈ ದುಡ್ಡು ನಿಮ್ಮದು, ನಿಮ್ಮ ಕಷ್ಟ. ಅತ್ತೆ, ಇದು ನಿಮ್ಮ ಮನೆ. ನಾವು ನಿಮ್ಮ ಮಕ್ಕಳೇ. ಈ ಆಸ್ತಿ ಹೋದ್ರೆ ಮತ್ತೆ ಸಂಪಾದಿಸಬಹುದು, ಆದ್ರೆ ಈ ಕುಟುಂಬ ಅತ್ಯಂತ ಮುಖ್ಯ. ಅತ್ತೆ, ಈ ದುಡ್ಡಿನಿಂದ ಸಾಲ ತೀರಿಸಿ. ನೋಡಿದ್ಯಾ ಶಾರದಾ, ನಾನು ಮೊದ್ಲೇ ಹೇಳಿದ್ದೆ, ಮಣ್ಣನ್ನು ನಂಬಿದವರು ಯಾವತ್ತೂ ಹಾಳಾಗಲ್ಲ ಅಂತ. ನಮ್ಮ ಸೊಸೆಯರು ಬಂಗಾರದ ತಾಯಿ. ಹೌದು ಅಮ್ಮ, ನಾವು ಬಿಸ್ನೆಸ್ ಅಂತ ತಿರುಗಿದ್ವಿ ಹೊರತು ಮನೆಯಲ್ಲಿಯೇ ಲಕ್ಷ್ಮೀದೇವಿ ಇದೆ ಅಂತ ಗುರುತಿಸಲಾರ್ದೆ ಹೋದ್ವಿ. ಇನ್ ಮೇಲಿಂದ ಈ ಮನೆಯಲ್ಲಿ ನಾನು ಯಜಮಾನಿ ಅಲ್ಲ, ನನ್ನ ಸೊಸೆಯರೇ ಈ ಮನೆಗೆ ಮಹಾಲಕ್ಷ್ಮಿಯರು. ಈ ದಿನದಿಂದ ನನ್ನ ಬಿಸ್ನೆಸ್ ಬೇರೆ ಅಲ್ಲ, ನಿಮ್ಮ ಬಿಸ್ನೆಸ್ ಬೇರೆ ಅಲ್ಲ. ನಾವೆಲ್ಲರೂ ಸೇರಿ ಈ ಮಾಡಿ ಮೇಲೆ ವ್ಯವಸಾಯಗಳನ್ನ ಮಾಡಿಕೊಂಡು ದೊಡ್ಡ ಸ್ಥಾಯಿಗೆ ತಗೊಂಡು ಹೋಗೋಣ. ನಿಜವೇನಾ ಅತ್ತೆ? ಹೌದಮ್ಮ ಸೊಸೆಯೇ, ನಾಳೆಯಿಂದಲೇ ನಾನು ಕೂಡ ನಿಮ್ಮ ಜೊತೆ ಮಹಡಿ ಮೇಲೆ ಬರ್ತೀನಿ. ನನಗೆ ಕೂಡ ಆ ಗಿಡಗಳಿಗೆ ನೀರ್ ಹಾಕ್ಬೇಕು ಅಂತಿದೆ. ಆ ಹಚ್ಚನೆಯ ಗಿಡಗಳನ್ನ ನೋಡ್ಬೇಕು ಅನ್ಸಿದೆ. ಅಮ್ಮೋ, ಅತ್ತೆ ಬಂದ್ರೆ ಗಿಡಗಳು ಕೂಡ ಭಯಪಟ್ಟು ಇನ್ನು ಸ್ವಲ್ಪ ಹೆಚ್ಚು ಬೆಳೆ ಬರುತ್ತೆ ಏನೋ. ಅಂಜಲಿ ನಗುತ್ತಾ ಹೇಳಿದ ಈ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಮಾರನೇ ದಿನದಿಂದ ಆ ಮನೆ ಕಳಕಳಿಯಾಗಿ ಹೋಗುತ್ತದೆ. ಸಾಲಗಳೆಲ್ಲ ತೀರಿ ಹೋಗುತ್ತದೆ. ಶಾರದಾ ತನ್ನ ಹಳೆ ಬಿಸ್ನೆಸ್ ಪದ್ಧತಿ ಬದಲಾಯಿಸಿಕೊತಾಳೆ. ಸೊಸೆಯಂದರ ಜೊತೆ ಸೇರಿ ಮಾಡಿ ಮೇಲೆ ಬಿಸ್ನೆಸ್ ಅಲ್ಲಿ ಸಹಾಯ ಮಾಡುತ್ತಾಳೆ. 4 ವ್ಯಾಪಾರವನ್ನು ಶಾರದಾ ಆರ್ಗ್ಯಾನಿಕ್ ಗಾರ್ಡನ್ಸ್ ಎನ್ನುವ ಹೆಸರಿನಿಂದ ರಿಜಿಸ್ಟರ್ ಮಾಡಿಸಿಕೊಳ್ಳುತ್ತಾರೆ. ಈಗ ಆ ಊರಿನಲ್ಲಿ ಯಾವ ಫಂಕ್ಷನ್ ನಡೆದರೂ ತರಕಾರಿಗಳು ಶಾರದಾ ಅವರ ಮನೆಯಿಂದಲೇ ಹೋಗುತ್ತದೆ. ಸೊಸೆಯರು ಮಾಡಿದ ಕೆಲಸಕ್ಕೆ ಅತ್ತೆ ಗರ್ವದಿಂದ ತಲೆ ಎತ್ತಿಕೊಳ್ಳುತ್ತಾಳೆ. ಅಹಂಕಾರ ಸೋತು ಹೋಗುತ್ತದೆ, ಆಪ್ಯಾಯತೆ ಗೆಲ್ಲುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.